ಇದನ್ನು ಈ ಥರನೇ ಹಿಡಿದ್ರೆ ನಮಗೆ ಮುಷ್ಟಿ ಒಳಗೆ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ಬೋದು ನಮ್ಮ ರೊಟ್ಟಿ. ಇದನ್ನು ತುಂಬ ಸುಲಭವಾಗಿ ಈ ಒಂದು ಸೀಕ್ರೆಟ್ ಐಟಮ್ ಹಾಕಿದ್ರೆ ನೀವು ಕೇವಲ ಒಂದು 10 ನಿಮಿಷದಲ್ಲೇ 10 ರೊಟ್ಟಿ ಮಾಡ್ಬೋದು. ನೋಡ್ಬೋದು ಎಷ್ಟು ಮೃದುವಾಗಿ ಮತ್ತು ಸಾಫ್ಟಾಗಿನೂ ಆಗಿದೆ ನಮ್ಮ ರೊಟ್ಟಿ. ನೋಡಬೇಕು ಈ ಥರ ಮುಷ್ಟಿನಲ್ಲಿ ಹಿಡಿದ್ರೆ ನಮಗೆ ಹೋಳಿಗೆ ಯಾವ ಥರ ಮಾಡ್ತೀವಿ ಅದೇ ಥರನೇ ಆಗಿದೆ. ಇದು ಒಂದು ಸೀಕ್ರೆಟ್ ಐಟಮ್ ಹಾಕಿದ್ರೆ ಇಷ್ಟು ಮೃದುವಾಗಿ ಬರುತ್ತೆ ರೊಟ್ಟಿ. ಇದನ್ನು ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಳ್ಳೋಣ. ತುಂಬ ಸುಲಭವಾದ ವಿಧಾನ. ಎಲ್ಲರಿಗೂ ನಮಸ್ಕಾರ ರೀ, ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೋಡ್ರಿ ತುಂಬ ಒಂದು ಮೃದುವಾದಂತಹ ಅಕ್ಕಿ ರೊಟ್ಟಿ. ನೀವು ಬೆಳಗ್ಗೆ ಮಾಡಿದ್ರೆ ಸಂಜೆ ತನಕನೂ ಇದು ಏನೂ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಹತ್ತಿ ಅಷ್ಟೇ ಮೆತ್ತಗಾಗಿ ಬರುತ್ತೆ ರೀ. ಬರಲ್ಲ ಅಂತ ಅನ್ನೋದನ್ನು ಸಹ ಮಾಡ್ಬೋದು, ತುಂಬ ಸುಲಭವಾಗಿ ಮಾಡುವಂಥದ್ದು. ಇಲ್ಲ ಪಾತ್ರೆ ಬಿಸಿ ಇಟ್ಕೊಂಡಿದ್ದೇನೆ. ಈಗ 1 ಕಪ್ ನೀರನ್ನು ಹಾಕ್ತಾಯಿದ್ದೀನಿ ರೀ. ಈಗ 1 ಕಪ್ ಹಾಕೊಂಡ್ಮೇಲೆ ಈಗ ನಾನು ಒಂದು ಅರ್ಧ ಕಪ್ ನೀರನ್ನು ಹಾಕೋತಾ ಇದ್ದೀನಿ. ಪರ್ಫೆಕ್ಟ್ ಅಳತೆಯಲ್ಲಿ ತೋರಿಸ್ತಾ ಇದ್ದೀನಿ ರೀ. ತುಂಬ ಒಂದು ಬೇಗ ಮಾಡುವಂಥದ್ದು, ತುಂಬ ಒಂದು ಟೈಮ್ ಹಿಡಿಯೋದಿಲ್ಲ. ಇವಾಗ ಇದಕ್ಕೇ ನೋಡಿರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಾವು ಯಾವಾಗಲೂ ಅಕ್ಕಿ ರೊಟ್ಟಿ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಬೇಕು. ಇವಾಗ ನೀರು ಕುದಿ ಬರ್ತಾ ಇದೆ. ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ರೀ. ತುಪ್ಪ ಬದಲು ನೀವು ಎಣ್ಣೆನೂ ಸಹ ಹಾಕ್ಕೋಬೋದು. ಇದು 1 ಸ್ಪೂನ್ ತುಪ್ಪ ಹಾಕಿ ನೋಡಿರಿ, ಅವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದನ್ನು ಮಾಡಿದ್ಮೇಲೆ ನೀವು ಕಮೆಂಟ್ ಮಾಡಿ. ಇವಾಗ ನಾನು ಹಿಟ್ಟು ಹಾಕ್ತಾಯಿದ್ದೀನಿ ರೀ. ಇದನ್ನು ನಾನು ಫ್ಲೇಮು ಸ್ವಲ್ಪನೇ ಸ್ಲೋ ಮಾಡ್ಕೊಂಡಿದ್ದೇನೆ. ಮೀಡಿಯಮ್ ಫ್ಲೇಮ್ ಇಟ್ಟಿದ್ದೆ ಫಸ್ಟಿಗೆ, ಅದಕ್ಕಿಂತ ಸ್ವಲ್ಪ ಸ್ಲೋ ಮಾಡ್ಕೋಬೇಕು. ಇವಾಗ ನೋಡಿರಿ ಹಿಂಗೆ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಬೇಕು. ನಮ್ಮದು ಹಿಟ್ಟು ಇದು ಒಂಚೂರು ಚೆನ್ನಾಗಿ ಬೆಂದರೆ ರೊಟ್ಟಿ ಮಾತ್ರ ತುಂಬ ಚೆನ್ನಾಗಾಗುತ್ತೆ. ನೋಡ್ಬೋದು ನಾನು ಇದನ್ನು ಚೆನ್ನಾಗಿ ಇದ್ರ ಜೊತೆಗೇ ಕಲಿಸ್ತಾ ಇದ್ದೀನಿ ರೀ. ನೋಡಿರಿ ತಳ ಅದು ಏನು ಹಿಡ್ದಿಲ್ಲ ನಮ್ಮದು ಹಿಟ್ಟು. ಇವಾಗ ನೋಡ್ಬೋದು ರೀ ನಮ್ಮದು ಹಿಟ್ಟು ಚೆನ್ನಾಗಿ ಹಬೆಯಲ್ಲಿ ಬೇಯ್ತಾ ಇದೆ. ಇದು ಹಿಟ್ಟನ್ನು ಈ ಥರ ನಾವು ಬಿಡಿಸ್ಕೊಂಡು ನೋಡಿರಿ 4 ನಿಮಿಷಗಳ ಕಾಲ ಇದನ್ನು ಸ್ಲೋ ಫ್ಲೇಮ್ನಲ್ಲೇ ಇಟ್ಬಿಟ್ಟು ನಾವು ಇದನ್ನು ಬೇಯಿಸ್ಬೇಕು ರೀ. ಸ್ಲೋ ಫ್ಲೇಮ್ನಲ್ಲೇ, ಫ್ಲೇಮು ಸ್ಲೋ ಮಾಡ್ಕೋಬೇಕು. ಇವಾಗ ನಮ್ಮದು ಒಂದು 4 ನಿಮಿಷ ಆಗಿದೆ ರೀ. ನೋಡ್ಬೋದು ಇವಾಗ ನಮ್ಮದು ಹಿಟ್ಟು ಒಂದು ಸ್ವಲ್ಪನೇ ಇದು ಬೆಂದಂಗೆ ಆಗಿರ್ತದೆ. ಅಂದರೆ ಹಬೆಯಲ್ಲಿ ಚೆನ್ನಾಗಿ ಬೇಯ್ಬೇಕು ರೀ. ಬೆಂದರೆ ಚೆನ್ನಾಗಾಗುತ್ತೆ. ಸ್ವಲ್ಪನೇ ಇದು ಹಿಟ್ಟು ತಳ ಹಿಡಿದಿರ್ತದೆ. ನೋಡ್ಬೋದು ಇಷ್ಟಾದರೆ ನಮಗೆ ಸಾಕು, ತುಂಬ ಬೇಯಿಸೋದು ಬೇಡ. ಇವಾಗ ನಾನು ಆಫ್ ಮಾಡ್ತಾಯಿದ್ದೀನಿ. ನಿಮಗೆ ಹಿಟ್ಟು ತೋರಿಸ್ತೀನಿ. ನೋಡ್ಬೋದು ನಾವು ಸ್ವಲ್ಪನೇ ಎಣ್ಣೆ ತುಪ್ಪ ಹಾಕಿದೆವು ಅಂದರೆ ನಮಗೆ ಈ ಥರ ನೋಡಿರಿ, ನಮಗೆ ಕೈಗೆ ಏನು ಅಂಟ್ಕೋತಾ ಇಲ್ಲ. ನಾವು ರೊಟ್ಟಿ ಲಟ್ಟಿಸ್ದೂ ಸಹ ಇವಾಗ ನೋಡ್ಬೋದು ನಾನು ಇದನ್ನು ಚೆನ್ನಾಗಿ ಬಿಡಿಸ್ಕೊಂಡು ಕೆಳಗೆ ಹಾಕಿ ಕಲಿಸ್ಕೊತಾ ಇದ್ದೀನಿ ರೀ. ಅಂದರೆ ಬಿಸಿ ಇರುತ್ತಲ್ಲ ತುಂಬ, ಹಾಗಾಗಿ ಕೆಳಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನೋಡ್ಬೋದು ನಮ್ಮದು ಹಿಟ್ಟು. ಇದನ್ನು ಚೆನ್ನಾಗಿ ಇವಾಗ ಸ್ವಲ್ಪನೇ ಕಲಿಸ್ಕೊಳ್ಳೋಣ. ಇವಾಗ ನೋಡ್ಬೋದು ಸ್ವಲ್ಪನೇ ನಮಗೆ ಬಿಸಿ ಹತ್ತಿತ್ತಂದರೆ ಈ ಥರ ನೀರು ಸ್ವಲ್ಪನೇ ಹಚ್ಕೊಂಡು ಈ ಥರ ಕಲಿಸ್ಕೋಬೇಕ್ರಿ. ನೋಡ್ಬೋದು ನಮ್ಮದು ಹಿಟ್ಟು ನಾವು ಈ ಥರ ಕಲಿಸ್ಕೊಂಡ್ರೆ ಸಾಕು. ಅಂದರೆ ಈಗ ನಾನು ಒಂದು 2-3 ಸತಿ ಈ ಥರ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಕಲಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟು, ತುಂಬ ಸಾಫ್ಟಾಗಿನೂ ಬರುತ್ತೆ. ರೊಟ್ಟಿನೂ ಸಹ ಅಷ್ಟೇ ಟೇಸ್ಟಾಗಿನೂ ಇರುತ್ತೆ. ಇವಾಗ ನಮ್ಮದು ಹಿಟ್ಟು ತಣ್ಣಗಾಗಿದೆ ರೀ. ಇವಾಗ ನಮಗೆ ರೆಡಿ ಆಗಿದೆ. ಇವಾಗ ನೋಡ್ಬೋದು ನಾನು ಒಂದು 8 ರೊಟ್ಟಿಯಷ್ಟು ಉಳ್ಳೆಗಳನ್ನು ಮಾಡಿ ಇಟ್ಕೊಂಡಿದ್ದೇನೆ ರೀ. ನಿಮ್ದಿನ್ನೂ ಸ್ವಲ್ಪ ಸಣ್ಣ ಸೈಜ್ನಲ್ಲೇ ಮಾಡ್ತೀರಂದರೆ ಸಣ್ಣ ಸೈಜ್ನಲ್ಲೇ ತೊಗೋಬೋದು. ನಾನು ಸ್ವಲ್ಪ ಮೀಡಿಯಮ್ ಆಗಿಯೇ ಮಾಡ್ತಾಯಿದ್ದೀನಿ. ಈ ಥರನೇ ಹಿಟ್ಟು ಹಾಕಿಬಿಟ್ಟು ನಾವು ರೊಟ್ಟಿಯನ್ನು ಲಟ್ಟಿಸೋಣ. ಇವಾಗ ನೋಡ್ಬೋದು ರೀ ನಮ್ಮದು ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ಬೋದು ರೀ ಎಷ್ಟೇ ನಾವು ಚೆನ್ನಾಗಿ ಹಿಂಗೆ ಈ ಥರ ಒಡ್ಕೊಳ್ಳೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಯಾವ ಥರ ಲಟ್ಟಿಸ್ದೂ ಸಹ ಬಿಟ್ಕೊಳ್ಳೋದಿಲ್ಲ ರೊಟ್ಟಿ. ನೋಡ್ಬೋದು ರೊಟ್ಟಿ ತುಂಬ ಚೆನ್ನಾಗಿ ಬರ್ತಾ ಇದೆ. ಇವಾಗ ನೋಡ್ಬೋದು ರೀ ನಮ್ಮದು ರೊಟ್ಟಿ ಎಷ್ಟು ತೆಳು ಅಂದರೆ ತುಂಬ ತೆಳು ಬಂದಿದೆ. ನಾವು ಲಟ್ಟಿಸ್ತೀವಲ್ಲ ಕೆಳಗಡೆ ಭಾಗನೂ ಸಹ ಕಾಣುತ್ತೆ. ನೋಡ್ಬೋದು ನಮ್ಮದು ರೊಟ್ಟಿ ನೋಡ್ರಿ ಈ ಥರ ಏನೂ ಹರಿಯೋದಿಲ್ಲ, ಎಂಥದಿಲ್ಲ, ತುಂಬ ಚೆನ್ನಾಗಿ ಈ ಥರ ಸ್ಮೂತಾಗಿಯೇ ಬಂದಿದೆ. ಇವಾಗ ನೋಡ್ಬೋದು ನಮ್ಮದು ರೊಟ್ಟಿ ತುಂಬ ಚೆನ್ನಾಗಿ ರೆಡಿ ಆಗಿದೆ. ಇವಾಗ ತವಾನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ. ಇವಾಗ ನೋಡ್ಬೋದು ರೊಟ್ಟಿ ನೋಡ್ರಿ, ನೀವು ಯಾವ ಕಡೆಗೆ ಹಾಕ್ದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಈ ಥರನೇ ನೀವು ಒಂದು ಕೈನಲ್ಲಿ ತೊಗೊಂಡು ಈ ಥರನೇ ಹಾಕ್ಬೋದು. ನೋಡ್ಕೊಳ್ಳೋದಿಲ್ಲ, ಹರಿಯೋದಿಲ್ಲ. ಇವಾಗ ಸ್ವಲ್ಪನೇ ನಾವು ಬಿಟ್ಕೊಂಡ್ಮೇಲೆ ಈ ಥರ ನಿಮಗೆ ಇಷ್ಟ ಇದ್ದರೆ ನೀರು ಹಚ್ಕೋಬೋದು. ಇಲ್ಲ ಅಂತಂದರೆ ಅದೇ ಥರನೇ ಸುಮ್ಮನೆ ಹಾಗೆ ಬೇಯಿಸಿದ್ರೂ ಆಗ್ಬೋದು. ನಮ್ಮದು ರೊಟ್ಟಿಯನ್ನು ಈ ಸೈಡು ಎತ್ತಿ ಹಾಕ್ಕೊಳ್ಳೋಣ ರೀ.
ನೋಡ್ಬೋದು ನಮ್ಮದು ರೊಟ್ಟಿ ಈ ಕಡೆ ಸೈಡ್ ಹಾಕ್ಕೊಂಡಿದ್ದೇನೆ. ಇವಾಗ ನೋಡೋಣ ರೀ, ನಾವು ಹಿಂದಿನ ಸೈಡ್ನು ಸಹ ಬೇಯಿಸ್ಕೊಡೋಣ. ನೋಡ್ಬೋದು ನಮ್ಮದು ರೊಟ್ಟಿ ಚೆನ್ನಾಗಿ ಊದ್ಕೊಂಡು ಬರ್ತಾ ಇದೆ. ಇದು ರೊಟ್ಟಿ ನೋಡಿರಿ ಈ ಥರ ಊದ್ಕೊಂಡು ಬರ್ತಾ ಇದೆ. ನೀವು ಒಂದು 10 ನಿಮಿಷದಲ್ಲೇ ಒಂದು 10 ರೊಟ್ಟಿ ಅಂತೂ ಮಾಡ್ಬೋದು. ಇವಾಗ ನೋಡ್ಬೋದು ನಾನು ಕೊನೆಯದಾಗಿ ಮಾಡ್ತಾ ಇದ್ದೀನಿ ರೀ. ನಮ್ಮದು ರೊಟ್ಟಿ ಎಲ್ಲ ರೆಡಿ ಆಗಿದೆ. ನೋಡ್ಬೋದು ನಮ್ಮದು ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಈಸಿಯಾಗಿನೂ ಮಾಡ್ಬೋದು. ನೋಡ್ಬೋದು ಪೂರಿ ಅಷ್ಟೇ ನಮಗೆ ತುಂಬ ಚೆನ್ನಾಗಿ ಊದ್ಕೊಂಡು ಬರ್ತಾ ಇದೆ. ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.